ಬೆನ್ನಪೇಟೆಯಲ್ಲಿ ಮಹಿಳೆಯರ ಆಕ್ರೋಶ. ಸರ್ಕಾರಕ್ಕೆ ಗೃಹಲಕ್ಷ್ಮಿ ನೆನಪಿದೆ, ಶೌಚಾಲಯ ಮರೆತಿದೆಯೇ? ಒಂದೆಡೆ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳೆಂದು ಬೆನ್ನು ತಟ್ಟಿಕೊಳ್ಳುವ ಸರ್ಕಾರ, ಇನ್ನೊಂದೆಡೆ ಅಥಣಿಯಂತಹ ಪ್ರಮುಖ ವ್ಯಾಪಾರ ಕೇಂದ್ರದಲ್ಲಿ ಮಹಿಳೆಯರಿಗೆ ಕನಿಷ್ಠ ಶೌಚಾಲಯ ವ್ಯವಸ್ಥೆ ಕಲ್ಪಿಸದಿರುವುದು ನಾಚಿಕೆಗೇಡಿನ ಸಂಗತಿ. ಹೀಗೆಂದು ಜೆಡಿಎಸ್ ಮುಖಂಡರಾದ ಶ್ರೀ ಇಮ್ತಿಯಾಜ್ ಹಿಪ್ಪರಗಿ ಅವರು ಆಡಳಿತ ವ್ಯವಸ್ಥೆಯ ವಿರುದ್ಧ ಕೆಂಡಕಾರಿದ್ದಾರೆ. ಸಮಸ್ಯೆಯ ಗಂಭೀರತೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹೃದಯ ಭಾಗದಂತಿರುವ ಬೆನ್ನಪೇಟೆ ಕೇವಲ ಅಥಣಿಯವರಿಗಷ್ಟೇ ಅಲ್ಲ, ನೆರೆಯ ಮಹಾರಾಷ್ಟ್ರ, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಸಾವಿರಾರು ರೈತರು ಮತ್ತು ವ್ಯಾಪಾರಿಗಳು ಆಸರೆ. ಆದರೆ ಇಲ್ಲಿಗೆ ಬರುವ ರೈತ ಮಹಿಳೆಯರ ಸ್ಥಿತಿ ಮಾತ್ರ ಅತ್ಯಂತ ಶೋಚನೀಯವಾಗಿದೆ. ಪ್ರಸ್ತುತ ಇರುವ ಮೂತ್ರ ವಿಸರ್ಜನಾ ಸ್ಥಳವು ಹಂದಿಗಳ ತಾಣವಾಗಿದ್ದು ವಿಪರೀತ ಗಲೀಜಿನಿಂದ ಕೂಡಿದೆ. ಮಹಿಳೆಯರು ಅಲ್ಲಿಗೆ ಹೋಗುವುದಿಲ್ಲ, ನಿಲ್ಲಲು ಸಾಧ್ಯವಾಗದ ಸ್ಥಿತಿ ಇದೆ. ಈ ಬಗ್ಗೆ ಹಲವಾರು ಬಾರಿ ಪತ್ರಿಕೆಗಳಲ್ಲಿ ವರದಿಯಾದರೂ ಸಾರ್ವಜನಿಕರು ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ಇಮ್ತಿಯಾಜ್ ಹಿಪ್ಪರಗಿ ಅವರ ನೇರ ಪ್ರಶ್ನೆ: ಸಾವಿರಾರು ರೂಪಾಯಿಗಳಿಂದ ಮಹಿಳೆಯರ ಖಾತೆಗೆ ಹಾಕುವ ಸರ್ಕಾರಕ್ಕೆ ಅವರ ಘನತೆ ಮತ್ತು ಆರೋಗ್ಯ ಕಾಪಾಡಲು ಒಂದು ಹೈಟೆಕ್ ಶೌಚಾಲಯ ನಿರ್ಮಿಸಲು ಸಾಧ್ಯವಿಲ್ಲವೇ? ಮಹಿಳೆಯರ ಹೆಸರಿನಲ್ಲಿ ರಾಜಕೀಯ ಮಾಡುವ ಜನಪ್ರತಿನಿಧಿಗಳು ಈ ನರಕ ಸದೃಶ ವ್ಯವಸ್ಥೆಯನ್ನ ಒಮ್ಮೆ ಬಂದು ನೋಡ್ಲಿ. ಬೆನ್ನಪೇಟೆಯಲ್ಲಿ ತಕ್ಷಣವೇ ಮಹಿಳೆಯರಿಗಾಗಿ ಸುಸಜ್ಜಿತ ಹಾಗೂ ಸ್ವಚ್ಛವಾದ ಹೈಟೆಕ್ ಶೌಚಾಲಯ ನಿರ್ಮಿಸಬೇಕು. ದೂರದ ಊರುಗಳಿಂದ ಬರುವ ರೈತ ಮಹಿಳೆಯರ ಹಿತದೃಷ್ಟಿಯಿಂದ ನಿರಂತರ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಒಂದು ವೇಳೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನ ಸಂಘಟಿಸಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಇಮ್ತಿಯಾಜ್ ಹಿಪ್ಪರಗಿ ಅವರು ಎಚ್ಚರಿಸಿದ್ದಾರೆ. ತೊಂದರೆ ಐತಿ ನೋಡ್ರಿ. ಎದರ ತೊಂದರೆ ಐತ್ರಿ? ಗಣಸರ್ದ ಏನ್ ತೊಂದರೆ ಐತಿ? ಗಣಸರ್ ಹೋಗಟ್ಟಿಗೆ ಗಣಸರ್ ನಿಂದಿರ್ತ. ಹಾ ರೀ ಹಾ ರೀ ಅಲ್ಲಿ ನೀರಿಗೆ ಬರ್ಬಾರ್ದು, ಗಂಡಸ ಒಬ್ಬ ನಿತ್ತ ಸೆಟದ. ಹಾ ರೀ ಹೆಂಗ ಮಾಡೋದು ಹೇಳ್ರಿ ನೀವು? ಹಾ ಏನ್ ಬೇಕಾಯ್ತ್ರಿ ನಿಮ್ಗೀಗ? ಅದ್ರ ಮ್ಯಾಲೆ ನಾಲ್ಕು ಒಳಗೆ ನೀರು ಇರ್ತಾವ, ಬಜ್ಜಿ ಹೋಗ್ಲಕ್ ಹೇಳ್ರಿ ನೀವು. ಹಾ ರೀ 2 ದಿವಸ ಆತ್ರಿ ಇಲ್ಲಿ ಎಂದ ಜನ್ಮದ ಜೋಡ ಐತಿ ಬಿಡ್ರಿ. ಇಲ್ಲ ಅತ್ನಿ ಒಳಗ ಏನ್ರೆ 40-50 ವರ್ಷ ಆಯ್ತು ಪ್ರಾಬ್ಲಮ್. ಇದು ಒಂದ ಹೆಣ್ಮಕ್ಳು ಬಾತ್ರೂಮ್ ಒಟ್ಟ ಇಲ್ಲ. ಎಲ್ಲಿ ಹೇಳ್ರಿ ನೀವು? ಎಲ್ಲಿ ಐತ್ರಿ ಅದ? ಅಲ್ಲಿ ಹೋಗ್ತೀರಿ ಹಂದಿಗಳು ಬೇನ್ ಹತ್ತ. ಹಾ ರೀ ನೀವು ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ? ಅದು ಸಾಕಾಗಿ 3 ಸತಿ ಹೇಳಿತ್ರಿ. ಕೇಳ್ಕೊತ ಬರೋಣ ಅವ್ರಿಗೆ ಹೇಳ್ತೀವಿ. ಹೋಗಿ ನಮ್ಮ ಕಟ್ಟಿಸ್ರಿ ಯಾಕೆ 4 ಕಟ್ಟಿರಿ? ಗಂಡಸರ್ದು ಯಾವ ಕಡೆ, ಹೆಂಗಸರ್ದು ಯಾವ ಕಡ್ರಿ? ಅದ್ರ ಮ್ಯಾಗ ಒಂದ್ ಚಿತ್ರ ಇಲ್ಲ. ಅದ್ರ ಮ್ಯಾಗ ಹಾ ರೀ ಆ ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಹಾ ರೀ ಗಂಡಸ ಮಕ್ಕಳ ಹೆಣ್ಣು ಮಕ್ಕಳ ಸಂಬಂಧ ಅಷ್ಟ ಬರದೇ ಇಲ್ಲ. ಗಂಡ ಮಕ್ಳು ಬಂದು ನಿತ್ತ ಬಿಡ್ತಾರ. ನಾವ್ ಏನ್ ಮಾಡ್ಬೇಕು? ಇಲ್ಲಿ ಗಂಡಸರಿಗೆ ಕಟ್ಟಿರಿಲ್ಲ, ಹೆಂಗಸರ್ ನೀರಿಗೆ ಹೆಂಗ್ ಬರುದು ಹೇಳ್ರಿಲ್ಲ ನೀವು? ನೀರಿಗೆ ಬರುದು ಹೆಂಗ್ರಿ? ಅದಕ್ಕೆ ಬಾಕಲ ಐತ್ರಿ, ಬಾಕಲ ಇಟ್ಕೊಳಂಗಿಲ್ಲ. ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ. ಅದೇನಪ್ಪಾ ಅಂತಂದ್ರೆ, ಅಥಣಿ ತಾಲೂಕ ಬಹಳಷ್ಟು ದೊಡ್ಡ ತಾಲೂಕ. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿಗಳ ಜನರು ಅಥಣಿ ತಾಲೂಕು, ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ. ನೆರೆ ನಮಗೆ ಜಿಲ್ಲೆ ವಿಜಯಪುರ ಇರಬಹುದು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು, ಹಾಗೂ ಇಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ಜನರು ಸಹ ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾರೆ. ಇಲ್ಲಿ ದುರ್ದೈವ ಏನೈತಪ್ಪ ಅಂತಂದ್ರ, ಅಥಣಿ ತಾಲೂಕಿನ ಇದು ದೊಡ್ಡ ಮಾರ್ಕೆಟ್ ಐತಿ, ಅದರೊಳಗೆ ಇರ್ತಕ್ಕಂಥ ಬೆನ್ನಪೇಟೆ ಇದು ಒಂದು ವಿಶೇಷ ಪೇಟೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಸಿಗ್ತಿತ್ತು, ಅದಕ್ಕಾಗಿ ಇದಕ್ಕ ಬೆನ್ನಪೇಟೆ ಅಂತ ಹೇಳಿ ಹೆಸರು ಬಂದಿತ್ತು. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರ, ಏನು ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಈಗ ರೈತ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ಸಲುವಾಗಿ ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಸುಮ್ಮನಿದ್ದಾರೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ನಮ್ಮ JDS ಪಕ್ಷದ ಪರವಾಗಿ ತಮಗೊಂದು ವಿನಂತಿ ಮಾಡ್ಕೋತೇನೆ. ಏನು ಮಹಿಳೆಯರಿಗೆ ಸಲುವಾಗಿ ಏನು ನೀವು ಗೃಹಲಕ್ಷ್ಮಿ ಕೊಡ್ತೀರಿ, 2 ಲಕ್ಷ ರೂಪಾಯಿ ಬಸ್ ಫ್ರೀ ಕೊಡ್ತೀರಿ, ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಅವ್ರಿಗೆ ಯಾಕೆ ಅವಕಾಶ ಮಾಡಿ ಕೊಡುವುದಿಲ್ಲ? ಅದರ ಸಲುವಾಗಿ ನಾನು ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ಬೆನ್ನಪೇಟೆಯಲ್ಲಿ ಏನು ಈಗ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ಲ, ಜಾಗ ಇಲ್ಲ. ಅದೇನು ಜಾಗ ಇದ್ದು ಅದು ದೊಡ್ಡ ಗಲೀಜಾಗಿದೆ. ಅದನ್ನ ಸರಿಪಡಿಸಿ ಅತಿ ಬೇಗನೆ ಇದಕ್ಕೊಂದು ಇತಿಮಿತಿ ಹಾಡ್ಬೇಕಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.
ಬ್ಯೂರೋ ರಿಪೋರ್ಟ್ ಮಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.